ಹಲೋ, ಎಲ್ಲಿದ್ದೀರಾ? ಇನ್ನೂ ಎಷ್ಟೊತ್ತಾಗುತ್ತೆ? ಸರ್ ಬರ್ತಾಯಿದ್ದೀವಿ ಸರ್, ಇನ್ನೊಂದು 10 ನಿಮಿಷದಾಗ ಬಂದ್ಬಿಡ್ತೀವಿ. ಸರಿ, ಬೇಗ ಬನ್ನಿ. ಸರ್ ಒಂದು ಮಾತು. ಏನೋ? ಸರ್ ನೀವು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರಂತೆ, ಎಷ್ಟು ಕೊಡ್ತೀರಾ ಸರ್? ಏಯ್, ಮೊದಲು ಮಗುನ ಇಲ್ಲಿ ಕರ್ಕೊಂಡು ಬಾ, ಆಮೇಲೆ ಅದೆಲ್ಲ. ಸರ್ ಅದೆಲ್ಲ ಆಗಲ್ಲ ಸರ್, ನೀವು ಕ್ಲಿಯರಾಗಿ ಹೇಳಬೇಕಲ್ವ ಸರ್. ನಾವು ಕೆಲಸ ಮಾಡಿದ್ದೀವಿ, ಇಷ್ಟೆಲ್ಲ ರಿಸ್ಕ್ ತೊಗೊಂಡಿದ್ದೀವಿ. ದುಡ್ಡು ಸಿಗುತ್ತೆ ಅಂತ ಹೇಳಿದ್ದೀನಿ ತಾನೇ, ನಾನು ಕೊಟ್ಟು ಮಾತು ಯಾವತ್ತೂ ಮೀರಲ್ಲ. ಸರ್ ದುಡ್ಡು ಸಿಗುತ್ತೆ ಅಂತ ನೀವು ಹೇಳ್ತಿದ್ದೀರಾ, ಆದರೆ ನಮಗೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ಗೊತ್ತಾಗಬೇಕಲ್ವ ಸರ್? ಏಯ್, ತಲೆಗೆ ಶೂಟ್ ಹಾಕ್ಬೇಡ. ನೀನು ತುಂಬ ಓವರಾಗಿ ಯೋಚನೆ ಮಾಡ್ತಿದ್ಯಾ. ನಾನು ಓವರಾಗಿ ಏನು ಮಾತಾಡ್ತಿಲ್ಲ ಸರ್, ಇರೋ ಸತ್ಯ ತಾನೇ ಹೇಳ್ತಾ ಇದ್ದೀನಿ. ಈಗೇನು, ನನಗೆ ಮಗು ತುಂಬ ಮುಖ್ಯ. ಮಗುನ ಇಲ್ಲಿ ಕರ್ಕೊಂಡು ಬಾ, ನಿನಗೆ ಡಿಸಪಾಯಿಂಟ್ ಆಗೋ ಥರ ಮಾಡಲ್ಲ. ಸರ್ ಪಕ್ಕ ತಾನೇ ಅಲ್ವೇ ಸರ್? ದುಡ್ಡು ಕೊಡ್ತೀರಲ್ವ ಸರ್? ಪಕ್ಕ. ಈಗ ಟೈಮ್ ವೇಸ್ಟ್ ಮಾಡಬೇಡ, ನಾನು ಕಳಿಸಿರೋ ಲೊಕೇಶನ್ಗೆ ಡೈರೆಕ್ಟಾಗಿ ಬಾ, ನಾನು ಓಡ್ತಾ ಇದ್ದೀನಿ. ಏನಂದ್ರು? ದುಡ್ಡು ಕೊಡ್ತಾರಂತೆ. ದುಡ್ಡ ಎಷ್ಟು ಕೊಡ್ತಾರಂತೆ? ಎಷ್ಟು ಕೊಡ್ತೀನಿ ಅಂತ ಹೇಳಿಲ್ಲ, ಆದರೆ ದುಡ್ಡು ಕೊಡ್ತೀನಿ ಅಂತ ಕನ್ಫರ್ಮ್ ಆಗಿ ಹೇಳಿದ್ರು. ಸದ್ಯ ಈ ಕೆಲಸ ಸೇಫಾಗಿ ಮುಗಿದ್ರೆ ಅಷ್ಟೇ ಸಾಕು. ಮುಗೀತೆ ಕಣೆ, ಇನ್ನೊಂದು 1/2 ಅವರು ದುಡ್ಡು ಕೈಗೆ ಬಂದ್ಬಿಡ್ತಲ್ಲ, ಹಂಗೆ ಬಾಚ್ಕೊಂಬಿಟ್ಟು ಸ್ಟೇಟ್ ಬಿಟ್ಟೆ ಓಡೋಗ್ಬಿಡೋಣ. ಸರಿ ಸರಿ ಬನ್ನಿ, ಮಗುಗೆ ಐಸ್ ಕ್ರೀಮು ಚಾಕ್ಲೇಟು ಎಲ್ಲ ತಗೊಂಡು ಬರೋಣ. ಬನ್ನಿ ರೀ, ನಿಮ್ಮ ಫೋನ್ಗೆ ಯಾವುದೋ ಕಾಲ್ ಬರ್ತಿದೆ ನೋಡಿ. ಗೌತಮ್ ಅವ್ರದ್ರಿ? ಅವ್ರ್ಯಾಕೆ ನೀನು ಪದೇ ಪದೇ ಕಾಲ್ ಮಾಡ್ತಿದ್ದಾರೆ? ಯಾರಿಗೆ ಗೊತ್ತು, ಅವ್ರ ಕೆಲಸ ಎಲ್ಲ ಮುಗಿಸ್ಕೊಟ್ಟಿದ್ದೀವಲ್ಲ, ಅವ್ರು ಯಾಕೆ ಮತ್ತೆ ಕಾಲ್ ಮಾಡ್ತಿದ್ದಾರೆ? ನೋಡ್ತೀನಿ ಇರು. ಸರ್ ಹೇಳಿ ಸರ್. ಸರ್, ರಿಪೋರ್ಟಲ್ಲಿ ಒಂದು ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಅದು ಫೇಕ್. ಮಿಂಚು ನಿಮ್ಮ ಮಗಳಲ್ಲ, ನಮ್ಮ ಮಗಳು. ಸರ್ ಸರ್ ಏನು ಮಾತಾಡ್ತಿದ್ರಿ ಸರ್? ಅದೇಗಾಗುತ್ತೆ ಸರ್? ಮಿಂಚು ನನ್ನ ಮಗಳು ಸರ್, ರಿಪೋರ್ಟೆಲ್ಲ ಹೇಳ್ತಿತ್ತಲ್ಲ ಸರ್, ಅದೇ ಥರ. ಸುಳ್ಳು, ಅದೆಲ್ಲ ಸುಳ್ಳು. ನೀವು ಮಿಂಚು ಅಪ್ಪ ಅಮ್ಮ ಸುಳ್ಳು ಹೇಳ್ಕೊಂಬಂತ ಅವಳನ್ನ ಕರ್ಕೊಂಡು ಹೋಗಿದ್ದೀರಾ. ಎಲ್ಲಿದ್ದೀರಾ ಈಗ? ಸರ್ ಹಲೋ ಹಲೋ ಸರ್, ಸರ್ ಕೇಳಿಸ್ತಿದ್ಯಾ? ಹಲೋ ಹಲೋ ಸರ್ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಹಲೋ ಸರ್, ಆಮೇಲೆ ಮಾಡ್ತೀನಿ. ಹಲೋ. ಅಯ್ಯಯ್ಯೋ, ಏನೇ ಮಾಡೋದು ಇವಾಗ? ಆ ಮಿಂಚು ವಿಚಾರ ಗೌತಮ್ ದಿವಾನನು ಗೊತ್ತಾಗ್ಬಿಟ್ಟಿದೆ. ಏನ್ರಿ ಮಾಡೋದೀಗ? ಮೊದಲಿನಿಂದ ತಪ್ಪಿಸ್ಕೋಬೇಕು, ಇಲ್ಲಾಂದ್ರೆ ಅವ್ರು ನಮ್ಮನ್ನು ಹುಡ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಾ, ಮೊದಲಿನಿಂದ ಎಸ್ಕೇಪ್ ಆಗೋಣ. ನಂಗೆ ತುಂಬಾ ಭಯ ಆಗ್ತಿದೆ ರೀ. ಅಯ್ಯೋ, ನನಗೂ ಭಯ ಆಗ್ತಿದೆ ಕಣೆ, ಆದರೆ ಭಯ ಪಡೋ ಸ್ಥಿತಿ ಅಲ್ಲ ಇದು. ಮೊದಲು ಮಿಂಚುನ ಅವ್ರಿಗೆ ಒಪ್ಪಿಸ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಡೋಣ. ದುಡ್ಡು ಇಸ್ಕೊಂಡು ಸ್ಟೇಟಿಂದನೇ ಎಸ್ಕೇಪ್ ಆಗ್ಬಿಡೋಣ. ಬಾ, ಮೊದಲು ಹೊಡಗೋಣ. ಹಾಂ. ಅಯ್ಯೋ ದೇವ್ರೆ, ನಾನೇನಪ್ಪ ಮಾಡ್ಲಿ ಈಗ? ಅಯ್ಯೋ, ಆ ದೇವ್ರು ನೆನೆಸ್ಕೊಳ್ಳೋ ಟೈಮ್ ಎಲ್ಲ ಕಣೆ, ಮೊದಲಿನಿಂದ ಎಸ್ಕೇಪ್ ಆಗೋಣ. ಬಾ ಬಾ, ಮೊದಲು ಹೋಗೋಣಪ್ಪ. ಬಿಗ್ ಬ್ರೋ, ಏನಂತೆ? ಇಲ್ಲ ಪಾರ್ಥ, ಮೊದಲು ನಾರ್ಮಲ್ ಆಗಿ ಮಾತಾಡಿದ್ರು. ನಾನು ರಿಪೋರ್ಟ್ ವಿಷಯ ಹೇಳ್ತಾ ಇದ್ದಾಗೆ ನೆಟ್ವರ್ಕ್ ಇಶ್ಯೂ ಅಂತ ಡ್ರಾಮಾ ಮಾಡ್ತಾ ಇದ್ದಾರೆ. ಬಿಗ್ ಬ್ರೋ, ನನಗೆ ಯಾಕೋ ತುಂಬಾ ಡೌಟ್ ಬರ್ತಾಯಿದೆ. ಅಲ್ಲ ಬಿಗ್ ಬ್ರೋ, ಅವ್ರು ನಿಜವಾಗ್ಲೂ ಮಿಂಚು ತಂದೆ ತಾಯಿನೇ ಆಗಿದ್ರೆ ಇಷ್ಟೊಂದು ಗಾಬರಿ ಪಡ್ತಿರ್ಲಿಲ್ಲ. ಮಗಳು ಸಿಕ್ಕಿದ್ಲು ಅಂತ ಖುಷಿ ಪಡ್ತಿದ್ರು. ಆದರೆ ಇವರು ರಿಪೋರ್ಟ್ ಕೇಳಿದ ತಕ್ಷಣ ಓಡೋಗೋ ಪ್ರಯತ್ನ ಪಡ್ತಿದ್ದಾರೆ. ಯಾಕೋ ಈ ರಿಪೋರ್ಟಲ್ಲಿ ಏನೋ ಫೇಕ್ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಹೌದು ಪಾರ್ಥ, ಏನೋ ಮರೆ ಮಾಚ್ತಾ ಇದ್ದಾರೆ. ಏನು ಅಂತ ನನಗೆ ಗೊತ್ತಾಗಬೇಕು. ಬಿಗ್ ಬ್ರೋ, ನನಗೆ ಮೊದಲಿಂದನೂ ಇವ್ರ ಮೇಲೆ ಟ್ರಸ್ಟ್ ಇರಲಿಲ್ಲ. ಯಾರೋ ಇವ್ರ ಹಿಂದೆ ನಿಂತು ಇವ್ರನ್ನ ಆಡಿಸ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ. ಮೊದಲು ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಮಗು ಎಲ್ಲಿ? ಕಾರಲ್ಲಿದ್ದಾಳೆ, ಕಾರಲ್ಲಿ ಜೋಪಾನವಾಗಿದ್ದಾಳೆ ಬಾಸ್. ಇಷ್ಟು ದಿನ ನನ್ನ ತಲೆನೋವಿಗೆ ಕಾರಣ ಆದವಳವಳು. ಹೋಗೋಳನ್ನ ಕರ್ಕೊಬನ್ನಿ. ಸರ್, ನಮ್ಮದು ಕ್ಲಿಯರೇ ಆಗಲಿಲ್ಲ. ಏನು ಕ್ಲಿಯರ್ ಆಗಿಲ್ಲ? ಅದೇ ಸರ್, ದುಡ್ಡು. ಓ, ಏನು ಸರ್ ಇದು? ನೀನು ಮಾಡಿದ ಕೆಲಸಕ್ಕೆ 50,000 ರೂಪಾಯಿ. ಬರೀ 50,000ನಾ? ಸರ್ ಏನು ತಮಾಷೆ ಮಾಡ್ತಿದ್ದೀರಾ ಸರ್ ನೀವು? ಎಷ್ಟು ರಿಸ್ಕ್ ತೊಗೊಂಡು ಎಷ್ಟು ಡ್ರಾಮಾ ಮಾಡಿ ಮಗುನ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀನಿ, ಬರೀ 50,000 ಕೊಡ್ತಾಯಿದ್ದೀರಾ? ಏನು ಸರ್ ಇದು? ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದೆ ತಾನೇ,
ಅದಕ್ಕೆ ಕೊಡ್ತಿರೋದು ಇದನ್ನು. ಸರ್ ಅವಳಿಗೋಸ್ಕರ ಎಷ್ಟು ಜನ ಹುಡುಕ್ತಿದ್ದಾರೆ ಗೊತ್ತಾ ಸರ್? ಎಷ್ಟು ಜನ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಸರ್? ಅಂಥ ಮಗುನ ತಂದು ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಬರೀ 50,000 ಕೊಡ್ತೀರಲ್ಲ ಸರ್? ಅಂದರೆ ಏನು ನಿನ್ನ ಮಾತಿನ ಅರ್ಥ? ಎಷ್ಟು ದುಡ್ಡು ಬೇಕು ನಿನಗೆ? ಸರ್ ಕನಿಷ್ಠ ಇನ್ನೊಂದು ಸ್ವಲ್ಪನಾರು ಜಾಸ್ತಿ ಕೊಡಿ ಸರ್. ಹೌದು ಸರ್, ಸ್ವಲ್ಪ ರಿಸ್ಕ್ ಇತ್ತು. ರಿಸ್ಕ್? ನೀವು ಮಾಡಿದ ರಿಸ್ಕ್ ಏನಂತ ನನಗೆ ಚೆನ್ನಾಗಿ ಗೊತ್ತು. ಸರ್ ನೀವು ಆ ಹುಡುಗಿನ ಇಟ್ಕೊಂಡು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಆದರೆ ನಮಗೆ ಇಷ್ಟು ದುಡ್ಡು ಕೊಟ್ಟರೆ ಆಗಲ್ಲ ಸರ್. ಏನಾ ಜಾಸ್ತಿ ಮಾತಾಡ್ತಾ ಇದ್ದೀನಿ ನೀನು? ಸರ್ ಇಷ್ಟು ದುಡ್ಡು ಕೊಟ್ಟರೆ ಸಾಲಲ್ಲ ಸರ್. ಮೊದಲು ನಮ್ಮ ದುಡ್ಡು ಕ್ಲಿಯರ್ ಆಗಬೇಕು, ಆಮೇಲೆ ನಿಮಗೆ ಮಗು ಸಿಗೋದು. ನೋಡು, ನನ್ನ ಜೊತೆ ಈ ಆಟ ಎಲ್ಲ ಇಟ್ಕೊಬೇಡ. ನಾನೇನಂತ ಗೊತ್ತು ತಾನೇ? ಆಟ ಅಲ್ಲ ಸರ್ ಇದು, ಲೆಕ್ಕ ಇದು. ಲೆಕ್ಕ ಪಕ್ಕ ಆಗಲೇಬೇಕು. ಹಾಂ. ಓಹೋ, ಹಾಗಾದರೆ ನನ್ನ ಜೊತೆನೇ ಲೆಕ್ಕ ಆಗ್ತಿದ್ಯಾ? ಸರ್ ಇದು ನಾವು ಕೇಳ್ತಿರೋದು ನ್ಯಾಯ ಅಲ್ವಾ ಸರ್? ಮೊದಲು ನೀನೇನಂತ ನೀನು ನೋಡ್ಕೋ, ಆಮೇಲೆ ನ್ಯಾಯದ ಬಗ್ಗೆ ಮಾತಾಡೋದು ನೀನು. ಸರ್ ನಾನು ಕೊನೆದಾಗ ಕೇಳ್ತಾ ಇದ್ದೀನಿ, ನನಗೆ ಜಾಸ್ತಿ ದುಡ್ಡು ಕೊಟ್ಟರೆ ಸರಿ, ಕೊಡ್ದಿದ್ರೆ ಮಗುನ ನಿಮ್ಮ ಜೊತೆ ಕಳಿಸಲ್ಲ ಸರ್, ಅಷ್ಟೇ. ಬಿಡ. ಹೋಗಿ ಮಗನ ಕರ್ಕೊಬಾ. ಹಾಂ ಸರಿ ಸರ್. ಬಾರೆ. ಇಲ್ಲಿಗೆ ಯಾಕೆ ನನ್ನ ಕರ್ಕೊಂಡು ಬಂದಿದ್ದೀರಾ? ಇವರೇ ನನ್ನನ್ನು ಅವತ್ತು ಕಿಡ್ನಾಪ್ ಮಾಡಿದ್ದು. ಇವರು ಒಳ್ಳೆಯವರಲ್ಲ. ಪಪ್ಪನ ಹತ್ರ ಕಳಿಸಿ ಬಿಡಿ. ಮಿಂಚು ನನ್ನ ಮಾತು ಕೇಳಮ್ಮ. ನೀವು ನಿಲ್ಸಿ. ನೀವೇನ್ ಹೇಳಿದ್ರಿ? ನಿಮ್ಮ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಅಯ್ಯೋ ಮಿಂಚು, ನನಗೂ ಇವ್ರ ಹತ್ರ ನಿನ್ನನ್ನು ಬಿಡಕ್ಕೆ ಇಷ್ಟ ಇಲ್ಲಮ್ಮ. ನೀನು ನನ್ನ ಅದೃಷ್ಟ ಲಕ್ಷ್ಮಿ. ಮೊದಲು ಒಬ್ಬರಿಂದ ದುಡ್ಡು ಬಂತ, ಈಗ ಇವರಿಂದ ದುಡ್ಡು ಬರ್ತಾ ಇದೆಯಾ? ನೀನು ನನ್ನ ಅದೃಷ್ಟ ಲಕ್ಷ್ಮಿ ಮಿಂಚು, ಅದೃಷ್ಟ ಲಕ್ಷ್ಮಿ. ಆದ್ರೆ ಏನು ಮಾಡಲಿ, ನಿನ್ನನ್ನು ಇವ್ರಿಗೆ ನಾನು ಒಪ್ಪಿಸ್ಲೇಬೇಕು ಮಿಂಚು. ಸರ್ ಚಿಕ್ಕ ಮಗು, ದೊಡ್ಡ ಮನೆ ಹುಡುಗಿ ಬೇರೆ, ಹುಷಾರ ನೋಡ್ಕೊಳ್ಳಿ ಸರ್. ಬರೇ ಏನಾದರೂ ಡೀಲ್ಗಳಿದ್ರೆ ಹೇಳಿ. ಹಾಂ ಬಾರೆ ಬಾಯ್. ಆಂಟಿ, ಅಂಕಲ್. ನಿನ್ನಿಂದ ನನಗೆ ಎಷ್ಟು ಲಾಸ್ ಆಗಿದೆ ಗೊತ್ತಾ? ನಾನು ಜೈಲಿಗೆ ಹೋಗಿದ್ದೆ. ನಿನ್ನನ್ನು ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿ ಕಳಿಸಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗತ್ತೆ ಮಗು ಕಾಣಿಸ್ದೇ ಇದ್ರೆ ಹೇಗಿರುತ್ತೆ ಅಂತ.